ಯಾವಾಗೂ ಒಂದೇ ಥರದ ಮೊಟ್ಟೆ ಸಾಂಬಾರು ತಿಂದು ಬೇಜಾರಾಗಿದೆಯಾ? ಹಾಗಿದ್ರೆ ಈ ವಿಡಿಯೋ ನೋಡಿ. ಗ್ರೀನ್ ಮಸಾಲ ಹಾಕ್ಬಿಟ್ಟು ಮೊಟ್ಟೆ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ. ಒಂದ್ಸಲ ಮಾಡಿ ತಿಂದರೆ ದಿನಾ ಇದನ್ನೇ ಮಾಡಿಸಿ ತಿಂತೀರಾ, ಅಷ್ಟೊಂದು ರುಚಿಯಾಗಿರುವ ಈ ಮೊಟ್ಟೆ ಸಾಂಬಾರು. ಮೊಟ್ಟೆ ಸಾಂಬಾರಲ್ಲಿ ಹಲವಾರು ವಿಧಗಳಲ್ಲಿ ಮೊಟ್ಟೆ ಸಾಂಬಾರನ್ನ ಮಾಡ್ಬೋದು. ಆದರೆ ಈ ಡಿಫ್ರೆಂಟ್ ವಿಧಾನದಲ್ಲಿ ನೀವು ಒಮ್ಮೆ ಮಾಡಿ ನೋಡಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ. ಈಗ ಮಸಾಲೆಯನ್ನು ಹುರ್ಕೊಳ್ಳೋಣ. 1 ಚಮಚದಷ್ಟು ಎಣ್ಣೆ ಹಾಕಿ 1 ಈರುಳ್ಳಿ 1 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಶುಂಠಿ ಹಾಗೆ ಬೆಳ್ಳುಳ್ಳಿ 1 ಬಿಲ್ಲೆ ಗಾತ್ರಕ್ಕೆ ಬೆಳ್ಳುಳ್ಳಿ ಕೂಡ ಬಿಡಿಸಿ ಹಾಕಿದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಮಸಾಲ ಬೇಕಾಗುತ್ತೆ. ಈಗ ನಾನು ಒಂದು ಪ್ಲೇಟಲ್ಲಿ ಎಲ್ಲ ಇಟ್ಕೊಂಡಿದ್ದೀನಿ. 1 ಚಮಚ ಗಸಗಸೆ ಹಾಗೆ ಗೋಡಂಬಿ ಅಥವಾ ಬಾದಾಮ್ ತೊಗೊಂಡಿದ್ದೀನಿ. ಮೆಂತ್ಯ ಕಾಳು, ಕಾಳುಮೆಣಸು, ಏಲಕ್ಕಿ, ಚಕ್ಕೆ, ಲವಂಗ, 1 ಚಮಚ ಜೀರಿಗೆ. ಇಷ್ಟು ಐಟಮ್ಸನ್ನು ಈ ಟೊಮೆಟೊ ಈರುಳ್ಳಿ ಜೊತೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ಧನಿಯಾ ಪುಡಿ ಹಾಕ್ಕೊಳ್ಳೋ ಬದಲು ಈ ರೀತಿ ಕಾಳು ಹಾಕ್ಕೊಳ್ಬೇಕು. ಧನಿಯಾ ಕಾಳನ್ನು 1 ಚಮಚ ಹಾಕಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಖಾರಕ್ಕೆ ಹಸಿರು ಖಾರ ಆಗಿರೋದ್ರಿಂದ ಹಸಿಮೆಣಸಿನ್ಕಾಯಿ 4 ಖಾರಕ್ಕೆ ತಕ್ಕ ಹಾಗೆ, 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪನ್ನು ಹಾಕಿದರೆ ತುಂಬ ರುಚಿ ಇರುತ್ತೆ. ಹಾಗಾಗಿ ಇದು ಸ್ವಲ್ಪ ಹಸಿ ಅಂಶ ಹೋಗೋವರೆಗೂ ಇದನ್ನು ಮತ್ತೆ 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು. ಕೆಲವರು ಹಾಗೆ ಹಸಿದೇ ಹಾಕ್ತಾರೆ. ಅದನ್ನು ಹಾಕೋದಕ್ಕಿಂತ ಈ ರೀತಿ ಫ್ರೈ ಮಾಡಿ ಹಾಕೋದು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಲಾಸ್ಟಲ್ಲಿ ಸ್ಟವ್ ಉರಿಯನ್ನು ಆಫ್ ಮಾಡಿ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನದ ಪೀಸನ್ನು ಹಾಕಿ ಇದನ್ನು ತಣ್ಣಗೆ ಮಾಡೋಕ್ಕೆ ಬಿಟ್ಬಿಡೋಣ. ಇದ್ರ ಜೊತೆಗೆ 1 ಬೌಲ್ ಆಗುವಷ್ಟು ಕಾಯಿ ತುರಿಯನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾದಮೇಲೆ ನೈಸಾಗಿ ರುಬ್ಕೋಬೇಕು. ನೋಡಿ, ಈಗ ಸ್ವಲ್ಪ ತಣ್ಣಗಾಗಿದೆ. ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನೈಸಾಗಿ ರುಬ್ಕೋಬೇಕು. ಇದು ಎಷ್ಟು ಚೆನ್ನಾಗಿ ನೈಸಾಗಿ ಗಂಧಿಗೆ ಬರುತ್ತೋ ಆವಾಗ ಖಾರ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನೀರನ್ನು ಹಾಕಿ ಇದನ್ನು ಗಂಧಿಗೆ ರುಬ್ಕೊಂಬರೋಣ. ಈಗ ನೋಡಿ, ರುಬ್ಬಿರುವ ಮಸಾಲ, ಹಸಿರು ಮಸಾಲ ರೆಡಿಯಾಗಿದೆ. ಮೊಟ್ಟೆ ಸಾಂಬಾರಿನ ಹಸಿರು ಮಸಾಲ ರೆಡಿಯಾಗಿದೆ. ಈಗ ಮತ್ತೆ ಒಂದು ಅಗಲವಾದ ಕಡಾಯಿ ತೊಗೊಂಡು ಇದಕ್ಕೆ 1 ಚಮಚದಷ್ಟು ಎಣ್ಣೆ ಹಾಕಿ 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲೆ ಹಾಕಿ ಇದನ್ನು ಫ್ರೈ ಮಾಡ್ಕೊಂಬಿಡೋಣ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಈ ರೀತಿ ಒಗ್ಗರಣೆ ಮಾಡಿ ನಾವು ಖಾರ ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಸಾಂಬಾರು ಒಂದು ಒಳ್ಳೆ ರುಚಿ ಕೊಡುತ್ತೆ. ಹಾಗಾಗಿ ಈ ರೀತಿ ಫ್ರೈ ಮಾಡಿ ನಂತರ ನಾನು ಖಾರವನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನೋಡಿ, ಇದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಗಂಧಿಗೆ ರುಬ್ಬಿರುವ ಈ ಮಸಾಲವನ್ನು ಹಾಕ್ಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡ್ತಾ ಸ್ವಲ್ಪನೇ ಮಿಕ್ಸಿ ಜಾರಲ್ಲಿ ಇರುವ ಸ್ವಲ್ಪ ನೀರನ್ನು ಕೂಡ ತೊಳೆದು ಹಾಕ್ಕೊಳ್ಳೋಣ. ಗಟ್ಟಿಯಾಗಿರಬೇಕಿದು, ನೋಡ್ಕೊಳ್ಬೇಕು. ಎಷ್ಟು ಜನಕ್ಕೆ ಬೇಕಾಗುತ್ತೋ ನೋಡಿಕೊಂಡು, ನಾನಿಲ್ಲಿ 4 ಜನಕ್ಕೆ ಮಾಡ್ತಾ ಇರೋದ್ರಿಂದ ನಾನು ಜಾಸ್ತಿ ನೀರು ಹಾಕೋದಿಲ್ಲ. ಇಷ್ಟು ಸಾಕಾಗುತ್ತೆ. ಇದನ್ನು ಇವಾಗ ಕುದೀಲಿಕ್ಕೆ ಬಿಟ್ಟು ರುಚಿಗೆ ಉಪ್ಪನ್ನು ನೋಡ್ಕೊಂಡ್ಬಿಡೋಣ. 1 ಚಮಚದಷ್ಟು ಪುಡಿ ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಿ ರುಚಿ ಬರಬೇಕಂದ್ರೆ 1 ಟೊಮೊಟೊ ಹಾಕ್ಕೋಬೇಕು. 1 ಟೊಮೊಟೊನ ಕಟ್ ಮಾಡಿ 2 ಭಾಗ ಮಾಡಿ ಹಾಕಿದ್ದೀನಿ, ಚೆನ್ನಾಗಿರುತ್ತೆ. ಈ ಕುದಿಯೋ ಸಮಯದಲ್ಲಿ 1 ಮೊಟ್ಟೆಯನ್ನು ಒಡೆದು ಹಾಕ್ತಾಯಿದ್ದೀನಿ. 1 ಮೊಟ್ಟೆ ಹಾಕಿ ಚೆನ್ನಾಗಿ ಈ ಸಾಂಬಾರನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಮೊಟ್ಟೆ ಸಾಂಬಾರು ಅಂದರೆ ಮೊದಲು 1 ಮೊಟ್ಟೆಯನ್ನು ಈ ರೀತಿ ಹಾಕ್ಕೊಬೇಕು, ತುಂಬ ಚೆನ್ನಾಗಿರುತ್ತೆ. ದೊಡ್ಡ ಉರಿಯಲ್ಲಿ ಇಟ್ಟು ಚೆನ್ನಾಗಿ ಒಂದು ರೌಂಡ್ ಕುದಿಸ್ಕೋಬೇಕು. ಈ ಟೈಮಲ್ಲಿ ಕುದಿಸಿದ ತಕ್ಷಣವೇ ಸ್ಟವ್ ಉರಿಯನ್ನು ಆಫ್ ಮಾಡ್ಕೊಂಬಿಡಬೇಕು. ಯಾಕಂದರೆ ಮೊಟ್ಟೆ ಒಡೆದು ಹಾಕುವಾಗ ಅದು ಚೆನ್ನಾಗಿ ಮಿಕ್ಸ್ ಆಗಬಾರ್ದು. ಅಂದರೆ ಸ್ಟವ್ ಉರಿಯನ್ನು ಮೊದಲು ಆಫ್ ಮಾಡ್ಕೊಂಬಿಡೋಣ. ನಂತರ ಇವಾಗ ಮೊಟ್ಟೆಯನ್ನು ಒಂದೊಂದಾಗಿ ಒಡೆದು ಹಾಕೊಳ್ಳೋಣ. ನೋಡಿ, ಇವಾಗ ಸ್ಟವ್ ಉರಿ ಆಫ್ ಆಗಿದೆ. ಮೊಟ್ಟೆನ ಈ ರೀತಿ ಒಡೆದು ನಾನು ಹಾಕ್ತಾಯಿದ್ದೀನಿ. ಈ ರೀತಿ ಸೈಡಲ್ಲಿ ಒಂದೊಂದೇ ಈ ರೀತಿ ಮಧ್ಯದಲ್ಲಿ ಅಲ್ಲೆಲ್ಲೆಲ್ಲೆಲ್ಲೇ ಹಾಕ್ಕೊಂಡು ಹೋಗಿ ನಂತರ ಈ ಬಿಸಿ ಇರುತ್ತಲ್ಲ, ಈ ಬಿಸಿ ಇರೋ ಟೈಮಲ್ಲೇ ಪ್ಲೇಟನ್ನು ಮುಚ್ಚಿಬಿಡೋಣ. ಒಂದು ಅರ್ಧ ನಿಮಿಷ ಹೀಗೆ ಮುಚ್ಚಿಬಿಟ್ಟು ನಂತರ ಓಪನ್ ಮಾಡಿಕೊಂಡು ಸ್ಟವ್ ಉರಿಯನ್ನು ಈಗ ಆನ್ ಮಾಡೋಣ. ಈ ರೀತಿ ಮಾಡೋದ್ರಿಂದ ಮೊಟ್ಟೆ ಆ ಕಡೆ ಈ ಕಡೆ ಆಗಲ್ಲ. ಹಾಕಿದ ಮೊಟ್ಟೆ ಹಾಗೇ ಅಳ್ಕೊಂಬಿಡುತ್ತೆ. ತುಂಬ ಚೆನ್ನಾಗಿ ಮೊಟ್ಟೆ ಬರುತ್ತೆ ಈ ವಿಧಾನದಲ್ಲಿ ಮಾಡೋದ್ರಿಂದ. ನೋಡಿ, ಇವಾಗ ಮತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಂಡಿದ್ದೀನಿ. ಮೊಟ್ಟೆ ಎಷ್ಟು ಚೆನ್ನಾಗಿ ಬಂದಿದೆ. ಮೊಟ್ಟೆ ಎಲ್ಲ ಒಡೆದೋಗಬಾರ್ದು ಅಂದರೆ ಈ ವಿಧಾನದಲ್ಲಿ ಮೊಟ್ಟೆ ಸಾರು ಮಾಡುವಾಗ ಹಾಫ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬೆಂದುಬಿಡುತ್ತೆ ಮೊಟ್ಟೆ. ಈಗ ನೋಡಿ, ಇದು ರೆಡಿ ಆಯಿತು.
ಈಗ ಸ್ಟವ್ ಉರಿಯನ್ನು ಆಫ್ ಮಾಡ್ಕೊಂಬಿಡೋಣ. ಸಾಂಬಾರು ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ರೌಂಡ್ ಚೆಕ್ ಮಾಡಿಕೊಂಡು ನಾವಿವಾಗ ಸ್ಟವ್ ಉರಿಯನ್ನು ಆಫ್ ಮಾಡಿಕೊಂಡ್ರೆ ಗ್ರೀನ್ ಮಸಾಲ ಮೊಟ್ಟೆ ಸಾಂಬಾರು ರೆಡಿ ಆಯಿತು. ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು. ಈ ಮೊಟ್ಟೆ ಸಾಂಬಾರು ನೋಡ್ತಾನೆ ನಿಮಗೂ ಕೂಡ ತಿನ್ನಬೇಕು ಅನಿಸಿದರೆ ನೀವು ಕೂಡ ಈ ವಿಡಿಯೋದಲ್ಲಿ ಹೇಗೆ ಮಾಡಿದ್ದೀವಿ ಅದೇ ಥರ ನೀವು ಒಮ್ಮೆ ಟ್ರೈ ಮಾಡಿ. ಮೊಟ್ಟೆ ಸಾಂಬಾರನ್ನ ಬಿಸಿ ಬಿಸಿ ಅನ್ನವನ್ನು ಬಡಿಸ್ಕೊಂಡಿದ್ದೀನಿ. ಮೊಟ್ಟೆ ಪ್ರಿಯರಿಗೆ ಇದೊಂದು ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು. ಈ ಗ್ರೀನ್ ಮಸಾಲ ಮೊಟ್ಟೆ ಸಾಂಬಾರನ್ನು ನೀವು ಒಂದ್ಸಲ ಟ್ರೈ ಮಾಡಿದ್ರಿ ಅಂದರೆ ನೀವು ನಾನ್ ವೆಜ್ಜನ್ನ ಕಡಿಮೆ ಮಾಡಿಬಿಡ್ತೀರಾ, ಅಂದರೆ ಚಿಕನ್ ಮಟನ್ ಕಡಿಮೆ ಮಾಡಿಬಿಡ್ತೀರಾ. ಅಷ್ಟೊಂದು ರುಚಿಯಾಗಿರುವ ಈ ಗ್ರೀನ್ ಮಸಾಲ ಮೊಟ್ಟೆ ಸಾಂಬಾರು ಮಾಡುವ ವಿಧಾನ ಸೇಮ್ ಮೆಥಡಲ್ಲೇ ಇರಲಿ. ಹಾಗಿದ್ದಾಗ ಮಾತ್ರ ಮೊಟ್ಟೆ ಸಾಂಬಾರು ಈ ವಿಧಾನದಲ್ಲಿ ಬರುತ್ತೆ, ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಮಾಡಿ ತಿಂದರೆ ಮತ್ತೆ ಮತ್ತೆ ಇದೇ ರೀತಿಯಲ್ಲಿ ಮಾಡಿ ತಿಂತೀರಾ. ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆಯ ವಿಡಿಯೋದಲ್ಲಿ ಸಿಗೋಣ.